ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕರೆಂಟ್ ಶಾಕ್. ವಿದ್ಯುತ್ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದೀರಾ, ವಿದ್ಯುತ್ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ಜೆಸ್ಕಾಂನವರು ನೋಟಿಸ್ ಜಾರಿ ಮಾಡಿದ್ದಾರೆ. ಕನ್ನಡ ಸಂಶೋಧನೆಗೆ ಅಂತ ಇರತಕ್ಕಂಥ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಇದಕ್ಕೆ ಈಗ ಕರೆಂಟ್ ಶಾಕ್ ಆತಂಕ ಶುರುವಾಗಿದೆ. 1,05,74,000 ರೂಪಾಯಿ ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸ್ಕೊಂಡಿದೆ ವಿವಿ. ಕರೆಂಟ್ ಕಟ್ ಮಾಡ್ತೀವಿ ಅಂತ ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ ಜೆಸ್ಕಾಂ ಅವರು. ಯಾಕೆಂದರೆ ಅವ್ರಿಗೂ ಕೂಡ ಇದೊಂದು ಹ್ಯೂಜ್ ಅಮೌಂಟ್ ಅಲ್ವಾ, 1,05,00,000 ಆದರೆ ಕಮ್ಮಿ ಅಲ್ಲ. ಇವರು ಉಳಿಸ್ಕೊಂಡಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆ. ಆವಾಗಿಂದನೂ ಇದನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಯಾಕೆ, ಆಗಿಂದನೂ ಕೂಡ ಇದನ್ನು ಉಳಿಸ್ಕೊಂಡಿರೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಗೊತ್ತಿಲ್ಲ ಏನು ಅಂತಂದ್ಬಿಟ್ಟು. ಸದ್ಯಕ್ಕೇನೋ ಗೃಹಜ್ಯೋತಿ ಯೋಜನೆಯಡಿ ಉಚಿತ ಕರೆಂಟನ್ನು ಸರ್ಕಾರ ಕೊಡ್ತಾ ಇದೆ, ಮನೆಗಳಿಗೆ ಕೊಡ್ತಾ ಇದೆ. ಆದರೆ ಹಂಪಿ ವಿವಿಗೆ ವಿದ್ಯುತ್ ಸಂಪರ್ಕ ಸ್ಥಗಿತವಾಗುವ ಆತಂಕ ಇದೆ. ವಿದ್ಯುತ್ ಬಾಕಿ ಬಿಲ್ ಪಾವತಿಗೆ ನೋಟಿಸ್ ನೀಡ್ತಾ ಇದ್ರು, ಸರ್ಕಾರ ಗಮನ ಹರಿಸಿಲ್ಲ. ವಿದ್ಯುತ್ ಸಪ್ಲೈ ಸ್ಥಗಿತವಾದರೆ ಕೆಲಸ ಕಾರ್ಯಗಳು ಕೂಡ ಸ್ಥಗಿತವಾಗುತ್ತೆ. ಅಲ್ಲ, ಒಂದು ವಿಶ್ವವಿದ್ಯಾಲಯಕ್ಕೆ ಕರೆಂಟ್ ಸಪ್ಲೈ ಸ್ಟಾಪ್ ಆಯಿತು ಅಂತಂದರೆ ಪಾಪ ವಿದ್ಯಾರ್ಥಿಗಳ ಅಧ್ಯಯನ ಎಲ್ಲಿಗೆ ಹೋಗಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡಿತಾ ಹೋಗೋಣ. ನವೀನ್, ಇಂಥ ಸ್ಥಿತಿ ಬಂದದ್ದು ಯಾಕೆ ಅಂತ? ಈಗ 1,05,00,000 ಅಂದರೆ ಎಷ್ಟು ವರ್ಷದಿಂದ ಇವರು ವಿದ್ಯುತ್ ಬಾಕಿ ಉಳಿಸ್ಕೊಂಡಿದ್ದಾರೆ? ಇಂಥ ಸ್ಥಿತಿ ಯಾಕೆ ಬಂತು ವಿವಿಗೆ? ಎಲ್ಲೋ ಒಂದು ಕಡೆಗೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ವಿಶ್ವವಿದ್ಯಾಲಯಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 1 ವರ್ಷದಿಂದಲೂ ಕೂಡ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯಕ್ಕೆ ವಿದ್ಯುತ್ತಿನ ಬಿಲ್ಲನ್ನು ಬಾಕಿ ಉಳಿಸ್ಕೊಳ್ತಾ ಬರ್ತಾ ಇತ್ತು. ಆದರೆ ವಿದ್ಯುತ್ತಿನ ಬಿಲ್ಲನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಪತ್ರವನ್ನು ಬರೆಯುತ್ತೆ. ನಮ್ಮ ಹತ್ರ ಅನುದಾನದ ಕೊರತೆ ಇದೆ, ಹೀಗಾಗಿ ಅನುದಾನದ ಕೊರತೆ ಹಿನ್ನೆಲೆಯಲ್ಲಿ ನಾವು ವಿದ್ಯುತ್ ಬಿಲ್ಲನ್ನು ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಕಷ್ಟು ಬಾರಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮನವಿಯನ್ನ ಮಾಡ್ಕೊಳ್ತಾ ಇತ್ತು. ಆದರೆ ಸರ್ಕಾರ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಮುಂದಾಗಿರಲಿಲ್ಲ. ಕಳೆದ 3 ತಿಂಗಳ ಹಿಂದೆಯೇ ಕೂಡ ಈಗ ಒಂದು ಸಾರಿ ನೋಟಿಸನ್ನು ಕೊಟ್ಟಿತ್ತು. ನೋಟಿಸನ್ನು ಕೊಟ್ಟು 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿತ್ತು. 15 ದಿನಗಳ ಒಳಗೆ 1,05,74,000 ರೂಪಾಯಿ ಹಣವನ್ನು ನೀವು ಕಟ್ಟದೆ ಹೋದರೆ ನಾವು ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಂತಹ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮನವಿಯನ್ನ ಮಾಡಿಕೊಂಡು ವಿಶ್ವವಿದ್ಯಾಲಯದ ನುಡಿ ಹಬ್ಬ ಇದೆ, ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ವಿದ್ಯುತ್ತನ್ನು ಕಟ್ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಜೆಸ್ಕಾಂ ಅವರ ಮನವಿಯನ್ನ ಪುರಸ್ಕರಿಸಿತ್ತು. ಆದರೆ ಕಳೆದ 15-20 ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂಥ ಅನುದಾನ ಬಿಡುಗಡೆ ಆಗಿಲ್ಲ. ನಂತರ ವಿದ್ಯುತ್ ಬಿಲ್ಲನ್ನು ಕಟ್ಟುವಂಥ ಯಾವುದೇ ಗೋಜಿಗೆ ವಿಶ್ವವಿದ್ಯಾಲಯ ಹೋಗಿಲ್ಲ. ಹೀಗಾಗಿ ಈಗ ಮತ್ತೊಂದು ಸಾರಿ ನೋಟಿಸನ್ನು ಕೊಟ್ಟಿದೆ. 15 ದಿನಗಳ ಒಳಗಾಗಿ ನೀವೇನಾದರೂ ಬಾಕಿ ಉಳಿಸ್ಕೊಂಡಂತಹ ವಿದ್ಯುತ್ತನ್ನ ಬಿಲ್ಲನ್ನು ಕಟ್ಟದೆ ಹೋದರೆ ನಾವು ನಿಮ್ಮ ಸಂಪರ್ಕವನ್ನು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ವಿಶ್ವವಿದ್ಯಾಲಯಕ್ಕೆ ಏನಾದರೂ ವಿದ್ಯುತ್ ಸಂಪರ್ಕ ಕಡಿತ ಆದರೆ ರಾಜ್ಯಕ್ಕೆ ಆದಂಥ ದೊಡ್ಡ ಅವಮಾನ. ಯಾಕಂತಂದರೆ ಇದು ಕನ್ನಡದ ಅಳಿವು ಮತ್ತು ಉಳಿವಿಗಾಗಿ ಇರ್ತಕ್ಕಂಥ ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ. ಹೀಗಾಗಿ ಸರ್ಕಾರ ಈ ಒಂದು ವಿಶ್ವವಿದ್ಯಾಲಯವನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಅರವಿಂದ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗೆ. ಸರ್ಕಾರದ ವತಿಯಿಂದ ಇದಕ್ಕೆ ಸಂಬಂಧಪಟ್ಟವ್ರು ಕ್ರಮ ತಗೊಂಡ್ರೆ ಮರ್ಯಾದೆ ಉಳಿಯುತ್ತೆ. ಯಾಕೆಂದರೆ ಕನ್ನಡ ವಿಶ್ವವಿದ್ಯಾಲಯ ಅಂತ ನಾವು ಹೇಳಿ ಕರ್ನಾಟಕದ ವತಿಯಿಂದ ಅದನ್ನು ಕಾಪಾಡಲಿಲ್ಲ ಅಂತಂದರೆ ಹೇಗೆ? ಅದು ಸರ್ಕಾರದ ನಿರ್ಲಕ್ಷ್ಯನೇ ಇಷ್ಟೊಂದು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದಕ್ಕೆ ದುಡ್ಡು.